ಇಂದಿನಿಂದ ಮೇ 25ರವರೆಗೆ ನಗರದ ಫೋರಂ ಮಾಲ್ನಲ್ಲಿ ಮ್ಯಾಂಗೋ ಜಾತ್ರೆಯನ್ನು ಏರ್ಪಡಿಸಲಾಗಿದೆ. ಈ ಮ್ಯಾಂಗೋ ಜಾತ್ರೆಯನ್ನ ಮಾನ್ಸ್ಟರ್ ಈವೆಂಟ್ಸ್ ಕಡೆಯಿಂದ ಏರ್ಪಡಿಸಲಾಗಿದೆ. ಈ ಮ್ಯಾಂಗೋ ಜಾತ್ರೆಯಲ್ಲಿ ಮಾವಿನ ಹಣ್ಣು ಮತ್ತು ಹಲಸಿನ ಹಣ್ಣಿನ ವಿಶೇಷವಾದಂತಹ ವಿವಿಧ ಬಗೆಯ ಖಾದ್ಯಗಳು ಸವಿಯಲು ಸಿಗಲಿದೆ. ಇಲ್ಲಿ ಹಲಸಿನ ಹಣ್ಣಿನ ಬಿರಿಯಾನಿ, ಕಬಾಬ್, ಮಾವಿನ ಹಣ್ಣಿನ ಜಿಲೇಬಿ, ಹಾಲ್ಬಾಯಿ, ಹೋಳಿಗೆ, ಐಸ್ ಕ್ರೀಮ್, ಕೇಕ್, ಅವಬ್ಬಾ ಒಂದ ಎರಡ ಹೇಳ್ತಾ ಹೋದ್ರೆ ಲಿಸ್ಟ್ ಸಾಲಲ್ಲ, ಅಷ್ಟು ವೆರೈಟಿಗಳು ಲಭ್ಯವಿದೆ. ಈ ಎಲ್ಲ ಬಗೆಯ ಖಾದ್ಯಗಳಿಗೂ ಒಂದೊಂದು ಬೆಲೆಯನ್ನ ನಿಗದಿಪಡಿಸಲಾಗಿದೆ. ಟೋಕನ್ ಪಡೆದು ಖಾದ್ಯಗಳನ್ನು ಸವಿಯಬಹುದಾಗಿದೆ. ಇಂದಿನ ಮ್ಯಾಂಗೋ ಜಾತ್ರೆಗೆ ಒಗ್ಗರಣೆ ಡಬ್ಬಿ ಖ್ಯಾತಿಯ ಮುರಳಿ ಅವರು ಬಂದು ವಿವಿಧ ಖಾದ್ಯಗಳನ್ನು ಸವಿದು ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಇನ್ನು ಮಾಧ್ಯಮದೊಂದಿಗೆ ಮಾತನಾಡಿದ ಮುರಳಿ, ಈ ಸೀಸನ್ ಹಣ್ಣುಗಳನ್ನು ವಿಶೇಷ ಖಾದ್ಯದಲ್ಲಿ ಸವಿಯೋದೇ ರುಚಿ, ಆ ಸ್ವಾದವನ್ನ ನಾನು ಅನುಭವಿಸುತ್ತಿದ್ದೇನೆ ಅಂತ ಹೇಳಿದ್ದಾರೆ. ಫೋರಂ ಮಾಲಲ್ಲಿ ಮೊದಲನೇ ಬಾರಿಗೆ ಮ್ಯಾಂಗೋ ಜಾತ್ರೆನ ಮಾಡ್ತಾ ಇರುವಂಥದ್ದು. ಮ್ಯಾಂಗೋ ಜಾತ್ರೆಗೆ ರೈತರಿಂದ ನೇರವಾಗಿ ಬೆಳೆದಂತಹ ವೈವಿಧ್ಯಮಯ ಮ್ಯಾಂಗೋಗಳನ್ನು ಮಾರುವ ಜೊತೆಗೆ ಆಹಾರೋತ್ಸವ ಕೂಡ ನಡೀತಾ ಇದೆ. ಅಂದರೆ ಮ್ಯಾಂಗೋ ಯೂಶ್ವಲಿ ಏನು ತಿಂತಿರೋ ಅದಕ್ಕಿಂತ ಡಿಫ್ರೆಂಟ್ ಆಗಿರುವಂಥದ್ದು ಮ್ಯಾಂಗೋ ಮತ್ತು ಹಲಸಿನ ಹಣ್ಣಿನ ಒಂದಷ್ಟು ಖಾದ್ಯಗಳು ಕೂಡ ಇಲ್ಲಿದೆ. 40ಕ್ಕಿಂತ ಹೆಚ್ಚು ವೈವಿಧ್ಯಮಯ ಖಾದ್ಯಗಳನ್ನು ಇಟ್ಟಿದ್ದಾರೆ. 3 ದಿನ ಇರುತ್ತೆ, ಇವತ್ತು ನಾಳೆ ನಾಡದ್ದು. ಎಲ್ಲ ಟೇಸ್ಟ್ ಮಾಡ್ಕೊಂಬಂದಿದ್ದೀನಿ. ನೀವು ಟೇಸ್ಟ್ ಮಾಡಿದ್ರಾ? ಬನ್ನಿ ಟೇಸ್ಟ್ ಮಾಡಿ. ಪಾನಿಪುರಿದು ಕೂಡ ಮ್ಯಾಂಗೋದಿದೆ, ಬಿರಿಯಾನಿ ಹಲಸಿನ ಹಣ್ಣಿಂದಿದೆ, ಆಲ್ಬಾಯಿಗಳೆಲ್ಲ ಕೇಳಿರ್ತೀರ. ಆಲ್ಬಾಯಿಗಳನ್ನೆಲ್ಲ ನಾವು ಇಲ್ಲಿ ಹಲಸಿನ ಹಣ್ಣು ಮತ್ತು ಮಾವಿನ ಹಣ್ಣಲ್ಲಿ ಆಲ್ಬಾಯಿಗಳನ್ನ ಮಾಡಿದ್ದಾರೆ. ಕೇಸರಿ ಬಾತ್ ಮಾಡಿದ್ದಾರೆ. ಇನ್ನೊಂದು ಅಷ್ಟಿದೆ, ಸಿಕ್ಕಾಪಟ್ಟೆ ವೈವಿಧ್ಯಮಯ ಅಡುಗೆಗಳನ್ನ ಮಾಡಿದ್ದಾರೆ. ಈ ವೀಕೆಂಡಲ್ಲಿ ಶನಿವಾರ, ಭಾನುವಾರ ಮತ್ತು ಇವತ್ತು ಶುಕ್ರವಾರ 3 ದಿನವೂ ಕೂಡ ಒಂದು ಒಳ್ಳೆ ಮ್ಯಾಂಗೋ ಜಾತ್ರೆ ಈ ನಮ್ಮ ಫೋರಂ ಮಾಲ್ ಕೋಣನಕುಂಟೆ ಕ್ರಾಸ್, ಅದು ಕೋಣನಕುಂಟೆ ಕ್ರಾಸ್ ಮೆಟ್ರೋ ಸ್ಟೇಷನಿನ ಹತ್ರನೇ ಇರತಕ್ಕಂಥದ್ದು. ನೀವು ಬನ್ನಿ, ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತೀರಾ. ಸಖತ್ತಾಗಿದೆ ಟೇಸ್ಟ್ ಎಲ್ಲನೂ, ಕಾಂಪ್ರಮೈಸೇ ಇಲ್ಲ. ಫೋರಂ ಮಾಲಲ್ಲಿ ಮೊದಲನೇ ಬಾರಿಗೆ